ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಾಕ್ರೋಚ್ ಕಹಳೆ ಮುಂದುವರೆದಿದೆ. ವಿರೋಧ ಪಕ್ಷದ ಭಾರೀ ಘೋಷಣೆಗಳ ನಡುವೆ ಲೋಕಸಭೆಯನ್ನ ದಿನದ ಮಟ್ಟಿಗೆ ಮುಂದೂಡಲಾಯಿತು. ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೆ ಸಭೆ ಸೇರಲಿದೆ. ವಿರೋಧ ಪಕ್ಷದ ಸದಸ್ಯರ ಗದ್ದಲ ಕಡಿಮೆಯಾಗದ ಕಾರಣ ಸದನವನ್ನ ಮುಂದೂಡಲಾಗ್ತಾ ಇರೋದು ಇದು 3ನೇ ಬಾರಿಗೆ. ಸಭಾಪತಿ ದಿಲೀಪ ಸೈಕಿಯಾ ಅವರು ಸಂಸದರು ಮತ್ತೆ ಆಸನಗಳಲ್ಲಿ ಕುಳಿತುಕೊಳ್ಳಬೇಕು, ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳುವಂತೆ, ಸದನದ ಸಭ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಪದೇ ಪದೇ ವಿನಂತಿಸಿಕೊಂಡರು. ಆದಾಗ್ಯೂ ಕೂಡ ವಿರೋಧ ಪಕ್ಷದ ಸದಸ್ಯರು ಮನವಿಗಳನ್ನು ನಿರ್ಲಕ್ಷಿಸಿ ಸದನದ ಬಾವಿಯಲ್ಲಿ ಗದ್ದಲವನ್ನು ಸೃಷ್ಟಿ ಮಾಡಿದರು. ಕೊನೆಗೆ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ದೇಶದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ, ಆದರೆ ಈ ಸರ್ಕಾರ ಅವರ ವಿರುದ್ಧ ಲಾಠಿ ಚಾರ್ಜ್ಗೆ ಆದೇಶ ಕೊಟ್ಟಿದೆ, ವಿದ್ಯಾರ್ಥಿಗಳನ್ನು ಥಳಿಸಿದೆ, ಅಶ್ರುವಾಯು ಶೆಲ್ಗಳನ್ನು ಹಾರಿಸಲಾಗಿದೆ, ಇದು ಅತ್ಯಂತ ಖಂಡನೀಯ ಅಂತ ಖಂಡಿಸಿದರು. NDA ಸದಸ್ಯರು ಆಕ್ಷೇಪಿಸಿದರು. ಕೋಲಾಹಲ ಆಯಿತು. ನನ್ನ ಮೈಕ್ ಆಫ್ ಮಾಡಲಾಗಿದೆ ಅಂತ ಖರ್ಗೆ ಅವರು ಆರೋಪಿಸಿದರು. ಕೋಲಾಹಲ ಹೆಚ್ಚಾದಾಗ ರಾಜ್ಯಸಭೆ ಕಲಾಪವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ಸಂಜಯ್ ಸಿಂಗ್ ಸೇರಿದಂತೆ ರಾಜ್ಯಸಭೆಯಲ್ಲಿ AAP ಸಂಸದರು ಸಂಸತ್ತಿನ ಆವರಣದ ಹೊರಗೆ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯನ್ನು ಮಾಡಿದರು. ಓಕೆ, ಇನ್ನು DK ಶಿವಕುಮಾರ್ ಸರ್ಕಾರದ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಶುರುವಾಗಿದೆ. ಹೈಕಮಾಂಡ್ ಬುಲಾವ್ ಮೇರೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಇವತ್ತು ರಾತ್ರಿ ಒಳಗೆ ಪಟ್ಟಿಯನ್ನು ರಾಹುಲ್ ಗಾಂಧಿ ಅಂತಿಮಗೊಳಿಸಬೇಕಾಗಿತ್ತು. ಆದರೆ ದೆಹಲಿಯಲ್ಲಿ ಇಲ್ಲಿ ಪ್ರತಿಭಟನೆ ಎಲ್ಲ ನಡೀತಲ್ಲ, ಇದರಿಂದೋಸ್ಕರ ವಿಳಂಬ ಆಗಿದೆ. ಪಬ್ಲಿಕ್ ಟಿವಿಗೆ ಸಿಕ್ಕ ಮೂಲಗಳ ಪ್ರಕಾರ ನಾಳೆ ಅಥವಾ ನಾಡಿದ್ದು ಹೊಸ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಇನ್ನು ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನಕ್ಕೆ ಒಂದು ಸುತ್ತಿನ ಸಿದ್ಧತೆ ಕೂಡ ನಡೆದಿದೆ. CM DK ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯ 33 ಶಾಸಕರ ಪಟ್ಟಿ ಜೊತೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. DK ಮತ್ತು ಸಿದ್ದರಾಮಯ್ಯ ನೀಡಿದ 11 ಹಿರಿಯ ಮಾಜಿ ಸಚಿವರಲ್ಲಿ ಯಾರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋ ನಿರ್ಧಾರವನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಬಿಡಲಾಗಿದೆ. ಇನ್ನು HK ಪಾಟೀಲ್, ಬಸವರಾಜ ರಾಯರೆಡ್ಡಿ, RV ದೇಶಪಾಂಡೆ, ನರೇಂದ್ರ ಸ್ವಾಮಿ, RB ತಿಮ್ಮಾಪುರ, ಸಲೀಂ ಅಹಮದ್, TB ಜಯಚಂದ್ರ, ರಹೀಂ ಖಾನ್ ಸೇರಿ ಹಲವರು ಸಚಿವ ಸ್ಥಾನಕ್ಕೆ ಕೊನೆ ಕ್ಷಣದವರೆಗೂ ಲಾಬಿ ನಡೆಸಿದ್ದಾರೆ. ಇನ್ನು ಸಂಭಾವ್ಯ ಸಚಿವರ ಪಟ್ಟಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ, ನೋಡ್ಬಿಡ್ತಾ ಇದ್ದಾರೆ. ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಇರಬಹುದು ಅಂತ. ಬಟ್ ಇದನ್ನು ಫೈನಲ್ ಆಗಿಲ್ಲ. ಇದರಲ್ಲಿ ತುಂಬ ಹೆಸರುಗಳೆಲ್ಲವೂ ಕೂಡ ಒಂದಷ್ಟು ಫಿಲ್ಟರ್ ಆಗುವಂತಹ ಸಾಧ್ಯತೆ ಇದೆ. NA ಹ್ಯಾರಿಸ್, M ಕೃಷ್ಣಪ್ಪ, ರಿಜ್ವಾನ್ ಅರ್ಷದ್, HC ಬಾಲಕೃಷ್ಣ, ತನ್ವೀರ್ ಸೇಠ್, ಲಕ್ಷ್ಮಣ ಸವದಿ, ಅಶೋಕ್ ಪಟ್ಟಣ್, ಹಂಪನಗೌಡ ಬಾದರ್ಲಿ, GS ಪಾಟೀಲ್, ಪೊನ್ನಣ್ಣ, ವಿರಾಜ್ ಮತ್ತು ರಾಘವೇಂದ್ರ ಹಿಟ್ನಾಳ್, ಬೇಳೂರು ಗೋಪಾಲಕೃಷ್ಣ, ಶ್ರೀನಿವಾಸ ಮಾನೆ, ಬಸನಗೌಡ ದದ್ದಲ್, ಅನ್ನಪೂರ್ಣ ತುಕಾರಾಮ್, ರುದ್ರಪ್ಪ ಲಮಾಣಿ, ನರೇಂದ್ರ ಸ್ವಾಮಿ, ಶಿವಣ್ಣ, SR ಶ್ರೀನಿವಾಸ್ ಮತ್ತು ಶಿವಲಿಂಗೇಗೌಡ ಇವರಲ್ಲಿ ಯಾರಿಗೆ ಲಕ್, ಯಾರಿಗೆ ಬ್ಯಾಡ್ ಲಕ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಯಾಕೆಂದರೆ ಒಂದಷ್ಟು ಫಿಲ್ಟ್ರ್ ಮಾಡಲೇಬೇಕಲ್ಲ. 15 ಜನ ಇವರಲ್ಲಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಯಾರನ್ನು ಫೈನಲ್ ಮಾಡ್ತಾರೆ ಅಂತ ನೋಡೋಣ. ಏನಾದ್ರು ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿಯನ್ನು ಕೊಟ್ಟರೆ ಇಮಿಡಿಯೇಟಾಗಿ ಆಗುತ್ತೆ. ಅಲ್ಲಿ ಎಸ್ ಅಂದ ತಕ್ಷಣ ಲಿಸ್ಟು ಕ್ಲಿಯರ್ ಆದ ತಕ್ಷಣ ಇಲ್ಲಿ ಗವರ್ನರಿಗೆ ಅವ್ರ ಸಮಯ ನೋಡಿಕೊಂಡು ತಿಳಿಸ್ತಾರೆ. ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರೆಲ್ಲರೂ ಕೂಡ ಅದರಲ್ಲಿ ಈಗ ಚರ್ಚೆ ಆಗ್ತದೆ. ಬಹುಶಃ ಇವತ್ತು ನಾಳೆ ಅನ್ನಷ್ಟರಲ್ಲಿ ಚರ್ಚೆ ಮುಗಿಬೋದು. ಈ ವಾರದಲ್ಲಿ ಮುಂದಿನ 3-4 ದಿವಸದಲ್ಲಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬೋದು ಅಂತೇಳಿ ಎಲ್ಲರೂ ಕೂಡ ಒಂದು ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದರೆ ಅಡುಕಲೆ. ಓಕೆ, ಇನ್ನು ಕೆಲವರು 50-50 ಅಂತ ಇದ್ದಾರಪ್ಪ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮಂತ್ರಿಗಳಾಗಿದ್ದವರಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಂದರೆ ಆಗ್ಬೋದು, ಆಗದೇನೂ ಇರ್ಬೋದು. SS ಮಲ್ಲಿಕಾರ್ಜುನ್, ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಂಕಾಳು ವೈದ್ಯ, ಮಧು ಬಂಗಾರಪ್ಪ, RB ತಿಮ್ಮಾಪುರ್ ಮತ್ತು ನಾಗೇಂದ್ರ ಇವರಲ್ಲಿ ಯಾರನ್ನು ಬೇಕಾದರೂ ಆಯ್ಕೆ ಮಾಡ್ಬೋದು. ಮತ್ತು ಕೆಲವೊಂದು ಜವಾಬ್ದಾರಿಗಳು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ ಸಚಿವರ ಪೈಕಿ 11 ಜನರ ಪೈಕಿ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ಜೊತೆಗೆ ಕರ್ನಾಟಕದವರೇ ಆಗಿರೋದ್ರಿಂದ ಅವ್ರ ಹೆಗಲಿಗೆ ಬಿಟ್ಟಿದ್ದಾರೆ. ನೀವು ಯಾರನ್ನಾದರೂ ಆಯ್ಕೆ ಮಾಡ್ಕೊಳ್ಳಿ ಅಂತ ತೀರ್ಮಾನ ಅಲ್ಟಿಮೇಟ್ಲಿ ಅವ್ರು ತಗೋತಾರೆ. ಇನ್ನು ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನಿಮಗೂ ಗೊತ್ತಿದೆ, ಈಗಾಗಲೇ 600 ಕಿಲೋಮೀಟರ್ಗಿಂತಲೂ ಹೆಚ್ಚು ಜಾಗಗಳಲ್ಲಿ ಒತ್ತುವರಿಯನ್ನು ತೆರವು ಮಾಡೋ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತು ಅಧಿಕಾರಿಗಳ ಮೇಲೇ ಹಲ್ಲೆ ನಡೆದಿರುವಂಥ ಆಘಾತಕಾರಿ ಬೆಳವಣಿಗೆ ಆಗಿದೆ. ಎಲ್ಲಿ ಶಾಸಕ ರಿಜ್ವಾನ್ ಅರ್ಷದ್ ಪ್ರತಿನಿಧಿಸುವಂಥ ಶಿವಾಜಿನಗರ ಕ್ಷೇತ್ರದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಮನಸೋ ಇಚ್ಛೆ ಥಳಿಸಿ ಗೂಂಡಾಗಿರಿಯನ್ನು ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ಬಳಿ ತೆರವು ಕಾರ್ಯಾಚರಣೆಗೆ ತೆರಳಿದ AE ಮಾಧವರಾವ್ ಮೇಲೆ ಗುಂಪು ಕಟ್ಟಿಕೊಂಡು ಹಲ್ಲೆ ಮಾಡಿದ್ದಾರೆ. ಅಧಿಕಾರಿಗಳನ್ನು ಅಟ್ಟಾಡಿಸಿ ಬಕೆಟು, ಚೇರು, ದೊಣ್ಣೆ ಏನೇನು ಸಿಗುತ್ತೆ ಕೈಯಲ್ಲಿ ತೊಗೊಂಡೆಲ್ಲ ಹೊಡೆದಿದ್ದಾರೆ. ಮಹಿಳಾ ಅಧಿಕಾರಿಗಳಿಗಂತೂ ಪೆಪ್ಪರ್ ಸ್ಪ್ರೇಯನ್ನು ಮಾಡಿದ್ದಾರೆ. ತುಂಬ ಹತ್ತಿರದಲ್ಲಿ ಹೋಗ್ಬಿಟ್ಟು ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷ ಬಸವರಾಜ್ ಪಡುಕೋಟೆ ಅಂತೆ, ಇವನೇ ಆ ಗ್ಯಾಂಗ್ನ ಲೀಡರು.
ಆತನೇ ಹಲ್ಲೆ ಮಾಡಿರೋದು ಅಂತ GBA ನೌಕರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ಅವರ ಆರೋಪ ಇದು. ದಾಳಿಗೊಳಗಾದ ಮಹಿಳಾ ಅಧಿಕಾರಿ ಪಬ್ಲಿಕ್ ಟಿವಿ ಜೊತೆಗೆ ಘಟನೆ ಬಗ್ಗೆ ವಿವರಿಸಿದ್ದಾರೆ. ನಮ್ಮ ಮುಖದ ಹತ್ತಿರ ಬಂದು ಪೆಪ್ಪರ್ ಸ್ಪ್ರೇ ಮಾಡಿದರು. ನಾವು ಬಚ್ಚಿಟ್ಕೊಂಡ್ರೂ ಕೂಡ ನಮ್ಮನ್ನು ಬಿಡಲಿಲ್ಲ. ನಮಗೆ ರಕ್ಷಣೆ ಬೇಕು, ನಮಗೆ ಕೆಲಸ ಮಾಡಲು ಭಯ ಆಗ್ತಾ ಇದೆ ಅಂತ ನೋವನ್ನು ತೋಡ್ಕೊಂಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಹಲ್ಲೆಗೊಳಗಾದ ಅಧಿಕಾರಿಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪೆಪ್ಪರ್ ಸ್ಪ್ರೇ ಪರಿಣಾಮ ಗೌತಮ್ ಮತ್ತು ರಕ್ಷಿತಾ ಅವರ ಕಣ್ಣಿಗೆ ಖಾರ ಬಿದ್ದಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. AE ಮಾಧವನ್ ಅನ್ನೋರಿಗೆ ತಲೆಗೆ ಪೆಟ್ಟಾಗಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರು, DCM ಪರಮೇಶ್ವರ್ ಕೂಡ ಹಲ್ಲೆಯನ್ನು ಖಂಡಿಸಿದ್ದಾರೆ. ಪೆಪ್ಪರ್ ಸ್ಪ್ರೇ ಆಯಿತು. ನಾನು ಒಬ್ಬರು ಹಿಂದೆ ಬಚ್ಚಿಟ್ಕೊಂಡು ಓಡ್ ಹೋದೆ ಹಿಂದೆ ಸೈಡಿಂದ. ಆಮೇಲೆ ಇನ್ನೊಬ್ರು ನಮ್ಮ ಇಂಜಿನಿಯರ್ ರಚಿತಾ ಅಂತಿದ್ದಾರೆ, ಅವ್ರ ಮೇಲೆ ಜಾಸ್ತಿ ಸ್ಪ್ರೇ ಆಗಿದೆ. ಏಕಾಏಕಿ ಬಂದಿದ್ದಾರೆ, ಅವ್ರು ಒಂದೇ ಸರಿ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾರೆ. ಇಬ್ರು ನಮ್ಗೆ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗಿಲ್ಲ. ನಾವು ಓಡ್ ಹೋಗಿದ್ದೀವಿ, ಸ್ಥಳದಿಂದ ಓಡ್ ಹೋಗಿದ್ವಿ. ನಮ್ಮ ಇಬ್ಬರು ಇಂಜಿನಿಯರ್ಗಳಂತರೂ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಒಂದೇ ಸರಿ ಭಯ ಆಯಿತು. ಪೊಲೀಸ್ ಸಿಬ್ಬಂದಿಗೂ ಕರೆಸಿದೀವಿ ನಾವು. ಇದ್ರು ಅಲ್ಲಿ 3-4 ಸಿಬ್ಬಂದಿನೂ ಇದ್ರು ನಮ್ಮ ಜೊತೆಗೆ. ನಾವು ಇದು ಪಕ್ಕದಲ್ಲಿ ಮಾಡ್ತಿದ್ದೀವಿ. ಯಾರೋ ಜನ ಬಂದರು, ಇದು ಹಲ್ಲೆ ಮಾಡಿ ಸ್ಟಾರ್ಟ್ ಮಾಡಿದ್ರು. ಆಯ್ತು ಅಷ್ಟೇ. ಅದು ಆದ ನಂತರ ಏನಾಯ್ತು ಗೊತ್ತಿಲ್ಲ. ಏನು ಮಾಡಿದ್ರೆ ಗೊತ್ತಿಲ್ಲ ಸರ್. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ. ಪೆಪ್ಪರ್ ಸ್ಪ್ರೇ ಹೊಡೆದವ್ರೆ. 4 ಜನ ಇದ್ರು. ನಮ್ಮ ಅಧಿಕಾರಿಗಳು ಮಾಧವರಾವು, ಸಾವಿತ್ರಿ, ಈ ರೀತಿ ಅಧಿಕಾರಿಗಳು ಇವ್ರ ಮೇಲೆ ಗಂಭೀರವಾದಂಥ ಹಲ್ಲೆಯನ್ನ ಮಾಡಿದ್ದಾರೆ. ಬೇರೆ ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇ ಅನ್ನು ಕೂಡ ಬಳಸಿದ್ದಾರೆ. ಬಸವರಾಜ್ ಅನ್ನೋರು ಗ್ಯಾಂಗ್ ಲೀಡರ್ ಅನ್ನೋ ಹಾಗೆ ಕಾಣುತ್ತೆ. ಹಲ್ಲೆಯಲ್ಲಿ ಭಾಗಿಯಾಗಿದ್ರು. 10 ಜನಗಳನ್ನ ಕರ್ಕೊಂಡು ಬಂದಿದ್ದಾರೆ. ಬಸವರಾಜ್ ಅನ್ನೋರು ಇನ್ನೂ ಸಿಕ್ಕಿಲ್ಲ. ಈಗ ತಕ್ಷಣ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ನಾನು ಪೊಲೀಸವ್ರಿಗೆ ಮಾತಾಡಿದ್ದೇನೆ. ಇದು ಆಗಿರ್ತಕ್ಕಂಥದ್ದು ಆಗಬಾರ್ದಿರ್ತಕ್ಕಂಥ ಘಟನೆ ಇದು ನಿಶ್ಚಿತವಾಗ್ಲೂ ಅಲ್ಲಿ ಕಳೆದ 10-12 ದಿವಸದಿಂದ ಕಾರ್ಯಾಚರಣೆ ಫುಟ್ಪಾತ್ ಕ್ಲಿಯರ್ ಮಾಡತಕ್ಕಂಥದ್ದು ನಡೀತಾ ಬರ್ತಾ ಇದೆ. ಯಾರೇ ಇರಲಿ, ನೀವು ಬೀದಿ ಬದಿ ವ್ಯಾಪಾರಿಗಳು ಬದುಕಬೇಕು, ಸಾರ್ವಜನಿಕರು ಬದುಕಬೇಕಲ್ಲ. ಆದರೆ ಯಾರಾದರೂ ಹಿಂಸಕ್ಕೆ ಓಕೆ, ಇನ್ನು ಕ್ರಮ ಏನು ತಗೊಂಡಿದ್ದಾರೆ ಈ ವಿಚಾರದಲ್ಲಿ ಪೊಲೀಸರು, ಅದನ್ನು ಕೂಡ ನೋಡ್ಬೋಣ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಗೂಂಡಾಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇಲ್ಲಿ ತನಕ 10 ಮಂದಿಯನ್ನು ಬಂಧಿಸಿದ್ದು. ಪ್ರಮುಖ ಆರೋಪಿ ಬಸವರಾಜ್ ಅನ್ನೋನು ನಾಪತ್ತೆಯಾಗಿದ್ದಾನೆ. ಅದೇ ಬಸವರಾಜ್ ಪಡುಕೋಟೆ, ಆತ ನಾಪತ್ತೆಯಾಗಿದ್ದಾನೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಆರೋಪಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದ ಮುಜಾಹಿದ್ ಅಹಮದ್, ರಂಜಿತ್, ಕೊಟ್ರೇಶ್, ರಘು, ಪ್ರತಭನ್, ಬಸವರಾಜ್, ರಂಗಸ್ವಾಮಿ, ಪರಶುರಾಮ್, ಭರತ್, ಕಿರಣ್ಣನ್ನು ಬಂಧಿಸಲಾಗಿದೆ. ಯಾವ ಉದ್ದೇಶಕ್ಕೆ ಹಲ್ಲೆ ಅಂತ ತನಿಖೆ ಮಾಡ್ತೀವಿ ಅಂತ ಪೂರ್ವ ವಲಯ ಜಂಟಿ ಆಯುಕ್ತ ರಮೇಶ್ ಬಾನೋತ್ ತಿಳಿಸಿದ್ದಾರೆ. ಹಲ್ಲೆಕೋರರ ಬಂಧನಕ್ಕೆ GBA ನೌಕರರ ಸಂಘ ಡೆಡ್ಲೈನ್ ಕೊಟ್ಟಿದೆ. ಎಲ್ಲರನ್ನೂ ಬಂಧಿಸದೇ ಇದ್ದರೆ ನಾಳೆ GBA ಎಲ್ಲ ಕಾರ್ಯವನ್ನು ಸ್ಥಗಿತ ಮಾಡಿ ಹೋರಾಟಕ್ಕೆ ಕರೆ ನೀಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪ್ರಮುಖ ಆರೋಪಿ ಬಸವರಾಜ್ ಪರ ವಕೀಲ ಸಂಜಯ್ ಪ್ರತಿಕ್ರಿಯಿಸಿ, ಮಾನವೀಯತೆಯಿಂದ ಅಧಿಕಾರಿಗಳು ನಡೆದುಕೊಳ್ಳದ ಕಾರಣ ಬಸವರಾಜ್ ಸ್ಥಳಕ್ಕೆ ಬಂದಿದ್ದರು, ನೋಡೋಣ ಕೋರ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ದಾರೆ. ಕಿಡಿಗೇಡಿಗಳು ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. FIR ದಾಖಲು ಮಾಡಿ 10 ಜನರನ್ನ ಸೆಕ್ಯೂರ್ ಮಾಡ್ಕೊಂಡು ಅರೆಸ್ಟ್ ಮಾಡಿದ್ದಾರೆ. ಮೇನ್ ಅಕ್ಯೂಸ್ಡ್ ಯಾರಿದ್ದಾರೆ ಅವರು ಅರೆಸ್ಟ್ ಆಗಬೇಕಾಗಿದೆ. ಕಾನೂನನ್ನ ಕೈ ತೆಗೆದುಕೊಂಡ್ರೆ ಖಂಡಿತ ಅಂಥವ್ರ ಮೇಲೆ ಸೀರಿಯಸ್ ಆಕ್ಷನ್ ತೆಗೆದುಕೊಳ್ತೀವಿ. 5 ಜನರ ಮೇಲೆ ಹಲ್ಲೆ ಆಗಿದೆ. ಬಸವರಾಜ್ ಪಡುಕೋಟೆ ಎಂಬ ಹೋರಾಟಗಾರ. ಅವನು ಹೋರಾಟ ಯಾವ ರೀತಿ ಅಂದರೆ ವಸೂಲಿ, ಇಡೀ ಎಲ್ಲೆಲ್ಲಿದೆಯೋ ಬರೀ ವಸೂಲಿ ಮಾಡೋದಷ್ಟೇ ಅವ್ರ ಕೆಲಸ. ಹಾಗಾಗಿ ಅವರು 4 ಜನ AEಗಳು, ಒಬ್ಬರು AW, ಒಬ್ಬರು ಡ್ರೈವರ್ ನೋಡ್ತಿದ್ದಾರೆ. ಕೂಡಲೇ ಅವ್ರನ್ನ ಬಂಧಿಸಬೇಕು. ಆಮೇಲೆ ಶಿವಾಜಿನಗರ ಅಂತ ಪ್ರದೇಶದಲ್ಲಿ, ಗಂಭೀರವಾದ ಪ್ರದೇಶದಲ್ಲಿ 2-3 ಪೊಲೀಸರು ಕೊಟ್ಟು ಮಾಡಿರೋದು ಭಾಳ ತಪ್ಪು. ಕೂಡಲೇ ಅವ್ರನ್ನ ಬಂಧಿಸಿಲ್ಲ ಅಂದರೆ ನಾಳೆ ನಾವು ಎಲ್ಲ ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳನ್ನ ಬಂದ್ ಮಾಡಿ ನಾವು ಹೋರಾಟ ಮಾಡ್ತೀವಿ. ಅವನ್ನ ಇವತ್ತು ಬಂಧಿಸ್ತೀವಿ. ಬೆಂಗಳೂರು ಶಿವಾಜಿನಗರದಲ್ಲಿ ಫುಟ್ಪಾತ್ ವಿಚಾರವಾಗಿ ಏನು ಗಲಾಟೆ ಆಗಿದೆ, ಫುಟ್ಪಾತ್ ವಿಚಾರ ಗಲಾಟೆ ಅಲ್ಲ. ನಮ್ಮದು ನಮ್ಮ ಕನ್ನಡ ಸೇನೆ ಒಂದು ಧ್ವಜ ಮತ್ತು ನಮ್ಮ ಗಣೇಶನ ದೇವಸ್ಥಾನ ಶಿವಾಜಿನ ಬಸ್ ಸ್ಟ್ಯಾಂಡಲ್ಲಿತ್ತು. BBMP ಅಧಿಕಾರಿಗಳು ಯಾವುದಾದ್ರೂ ಫುಟ್ಪಾತ್ ಮೇಲೆ ಇದೆ, ಗಣೇಶ ದೇವಸ್ಥಾನ ಹೊಡೆದಾಕ್ರಿ, ಕನ್ನಡ ಪೋಲ್ ತೆಗೆದಾಕ್ರಿ ಅಂತೇಳಿ ಗಲಾಟೆ ಮಾಡಿ ತೆಗಿತಾ ಇದ್ರು. ಅವಾಗ ನಾನು ಹೋಗಿ ಕೇಳಿದಾಗ ಚಕಮಕಿ ಗಲಾಟೆ ಆಯಿತು. ಅವ್ರು ಫಸ್ಟ್ ನನಗೆ ಬೈದ್ರು, ರೋಡಲ್ಲಿ ಎಗರಾಡಿದ್ರು. ಅದರಿಂದ ಕತೆ ಒಂದೊಂದು ಕಥೆಯನ್ನು ಹೇಳ್ಕೊಂಡು ಕೂತ್ಕೊಂಡ್ರೆ ಈ ವ್ಯಕ್ತಿಯದ್ದು FIR ಅಲ್ಲಿ ಹೆಸರೇ ಇಲ್ಲ. ನಾನು ಇಡೀ FIR ಅಲ್ಲಿ ಕಾಪಿಯಲ್ಲಿ ನೋಡಿದೆ. ಈ 10 ಜನ ಯಾರು ಅರೆಸ್ಟ್ ಮಾಡಿದ್ದಾರೆ ಅವರದ್ದು ಮಾತ್ರ FIR ಅಲ್ಲಿ 1ರಿಂದ 10ರವರೆಗೂ ಹಾಕಿದ್ದಾರೆ. ಈ ವ್ಯಕ್ತಿಯನ್ನು FIR ಅಲ್ಲಿ ಸೇರಿಸಿಲ್ಲ. ಆಮೇಲೆ ಆರೋಪಿ ನಾಪತ್ತೆಯಾಗಿದ್ದಾರೆ ಅಂತಿದ್ದಾರೆ. ಅವರು ಎಲ್ಲಿಂದನೂ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಆಯಿತು, ಅಲ್ಲಿ ಗಣೇಶ ದೇವಸ್ಥಾನ ಇತ್ತು, ಅದನ್ನು ಹೊಡೆದಾಕುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅದು ಹೇಳೋ ರೀತಿಯಾಗಿತ್ತ? ಅಧಿಕಾರಿಗಳ ಮೇಲೆ ದಾಳಿ ಮಾಡುವಂಥದ್ದೇನಿತ್ತು? ನಿಮಗೆ ಯಾರ ಹಕ್ಕನ್ನು ಕೊಟ್ಟಿದ್ದು ದಾಳಿ ಮಾಡೋಕ್ಕೆ? ಯಾರು ಕೊಟ್ಟರು ನಿಮಗೆ? ಪೆಪ್ಪರ್ ಸ್ಪ್ರೇ ಎಲ್ಲಿಂದ ತಂತು? ಪ್ರೀ ಪ್ಲ್ಯಾನ್ಡ್ ಆಗಿತ್ತಾ? ಇವ್ಯಾವುದು ಉತ್ತರ ಕೊಡೋಕೆ ಹೋಗ್ಬಿಡಿ. ಈಗ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಕನ್ನಡ ಬಾವುಟ ಧ್ವಜ ಇತ್ತು, ನಿಮ್ಮ ಪಕ್ಷದ ಸಂಘಟನೆದೊಂದು ಧ್ವಜ ಇತ್ತು, ಅಲ್ಲಿ ದೇವಸ್ಥಾನ ಇತ್ತು. ಇವೆಲ್ಲ ಕತೆ ಹೇಳಕ್ಕೆ ಹೋಗಬೇಡಿ. ಅದನ್ನು ಹೇಳೋದಾಗಿದ್ದರೆ ಹೇಳ್ತಾ ಇದ್ದೀರಿ ಅಲ್ಲೇ ನಿಂತ್ಕೊಂಡು, ಓಡ್ಕೊಂಡಲ್ಲ. ಅನುಭವಿಸಿ. ಆದರೆ FIR ಅಲ್ಲಿ ಯಾಕೆ ಸೇರಿಸಿಲ್ಲ ಅನ್ನೋದೇ ನನಗೆ ಅನುಮಾನ ಬರ್ತಾ ಇದೆ.